ಹೈಕೋರ್ಟ್ನ ಏಕಸದಸ್ಯ ಪೀಠ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಅರ್ಥಾತ್ ಸಿಬಿಐ ತನಿಖೆಗೆ ಅವಕಾಶವನ್ನು ಕಲ್ಪಿಸಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧಾರವನ್ನ ಮಾಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಕಾನೂನು ಹೋರಾಟ ನಿಲ್ಲೋದಿಲ್ಲ, ಮುಂದುವರಿಸ್ತೇನೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅರ್ಜಿ ವಜಾಗೊಳಿಸಿದೆ ಹೈಕೋರ್ಟ್. ಕಾನೂನು ಹೋರಾಟದಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಗೆ ಹಿನ್ನಡೆ ಆಗಿರುವಂಥದ್ದು. ಸಿಬಿಐ ತನಿಖೆಯಿಂದ ಸಿಎಂ ಸಿದ್ದರಾಮಯ್ಯನವರು ಬಚಾವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಕೊಟ್ಟಂತಹ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮೊದಲ ಪ್ರತಿಕ್ರಿಯೆ ಹೀಗಿತ್ತು. ಸರ್, ನಮ್ಮ ಅರ್ಜಿ ವಜಾ ಆಗಿದೆ ಅಂತ ತಿಳಿದು ಬಂದಿದೆ. ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ವಿಚಲಿತನಾಗುವಂತಹ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರ್ತೀವಿ. ಅಂದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ CBIಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದು ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ, ಆ ತೀರ್ಪಿನಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲೆಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು CBI ಕೊಡಿ ಅಂತೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ. ಸರ್, ನಾವು ಮನವರಿಕೆ ಮಾಡಿಕೊಡಿದ್ವಿ. ಏನು ಲೋಕಾಯುಕ್ತರು ಆರೋಪಗಳ ಜೊತೆ ಶಾಮೀಲಾಗಿ ತನಿಖೆ ಏನಾದರೂ ನಿಷ್ಪಕ್ಷಪಾತ ತನಿಖೆ ನಡೆಸಿಲ್ಲ ಅಂತೇಳಿ. ಆದರೆ ಮಾನ್ಯ ನ್ಯಾಯಾಲಯ ಯಾವ ಒಂದು ಅಂಶಗಳನ್ನು ಪರಿಗಣಿಸಿದೆ ಅನ್ನೋದು ಆ ತೀರ್ಪು ನೋಡಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಅದಾದ ನಂತರ ನಾವು ಈ ಪ್ರಕರಣ CBIಗೆ ಕೊಡಿಸುವಂಥ ಪ್ರಯತ್ನ ಖಂಡಿತವೂ ನಾವು ಮಾಡೇ ಮಾಡ್ತೀವಿ. ಅದೇ ಸರ್, ಆ ಅಂಶನ ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ ಇಲ್ಲೋ ಅನ್ನೋದನ್ನು ನಾವು ತೀರ್ಪನ್ನು ಓದಿದ ನಂತರ ಗೊತ್ತಾಗುತ್ತೆ. ಸೊ ಯಾಕೆಂದರೆ ಈಗಾಗಲೇ ಸಾಕಷ್ಟು ಹೇಳಿದಾಗೆ ಲೋಕಾಯುಕ್ತ ಅಧಿಕಾರಿಗಳು ನಾವು ದೂರು ಕೊಡೋಕ್ಕಿಂತ ಮುಂಚೆನೇ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಸರ್ಚ್ ವಾರೆಂಟ್ ಕೂಡ ಪಡೆದಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ ತಿಳಿಸಿದ್ದು. ಮತ್ತು ಆ ಕೂಡಲೇ ಬೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ಬಂದು 140 ಕಡತಗಳನ್ನು ತೊಗೊಂಡೋಗಿರೋಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ತನಿಖೆಯನ್ನು ಮುಂದುವರಿಸಿದೆ, ಆ ಅರ್ಜಿಯನ್ನು ಮುಕ್ತಾಯ ಮಾಡಿರುವಂಥದ್ದು. ಈ ಎಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಅದ್ರ ಜೊತೆಗೆ ಸಿದ್ದರಾಮಯ್ಯ ವಿಚಾರಣೆ ಒಳಪಡಿಸೋ ಸಂದರ್ಭ ಅಂದರೆ ವಿಚಾರಣೆ ಒಳಪಡಿಸುವಂಥ ಸಮಯವನ್ನು ತನಿಖಾಧಿಕಾರಿ ನಿಗದಿ ಮಾಡಿದ್ದು, ಆದರೆ ವಿಚಾರಣೆಯಿಂದ ಹೊರಗೋಗುವಂಥ ಸಮಯವನ್ನು ಸಿದ್ದರಾಮಯ್ಯ ನಿಗದಿ ಮಾಡಿದಂಥದ್ದು. ಇದೆಲ್ಲವನ್ನು ಕೂಡ ನಾವು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದೀವಿ. ಆದರೆ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತರು ಏನು ವರದಿಗಳು ಕೊಟ್ಟಿದ್ದಾರೆ ಆ ವರದಿಗಳನ್ನು ಆಧರಿಸಿ ಬಹುಶಃ ಸರಿಯಾದ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ತೀರ್ಪನ್ನು ಕೊಟ್ಟಿರ್ಬೋದು ಅಂತ ಅನಿಸುತ್ತೆ. ಸೊ ಹಾಗಾಗಿ ಆ ತೀರ್ಪನ್ನು ಪಡೆದ ನಂತರ ಅಲ್ಲಿರ್ತಕ್ಕಂಥ ಇಡೀ ರಾಜ್ಯಕ್ಕೆ ಟೆನ್ಷನ್ ಕೊಟ್ಟಿರುವಂತಹ CBI ಪ್ರಕರಣಕ್ಕೆ ಮೂಡಾಗಡವನ್ನು CBI ತನಿಖೆ ಕೊಡಬೇಕು ಅನ್ನೋ ವಿಚಾರಣೆಯಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಅವರಿಗೆ ಹಿನ್ನಡೆ ಆಗಿರುವಂಥದ್ದು. ಯಾಕಂದರೆ ಆ ಒಂದು ಪ್ರಕರಣವನ್ನು ವಜಾಗೊಳಿಸಿ ಕೋರ್ಟಿಗೆ ಆದೇಶ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡಲು ಸ್ನೇಹಮಯಿ ಕೃಷ್ಣ ಪರವಾದ ವಕೀಲರು ನಮ್ಮ ಜೊತೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತು ನ್ಯಾಯಾಲಯದಲ್ಲಿ ಏನೆಲ್ಲ ಆಯಿತು ಏನು? ಸರ್, ಇವತ್ತು ಹೋದ ವಿಚಾರಣೆ ದಿನಾಂಕದಂದು ಎಲ್ಲ ವಾದ ವಿವಾದಗಳನ್ನು ಗೌರವಾನ್ವಿತ ಗಣ್ಯ ನ್ಯಾಯಾಲಯ ಆಲಿಸಿತ್ತು. ಇವತ್ತು ತೀರ್ಪನ್ನು ಪ್ರಕಟಿಸಿ ನಮ್ಮ ಅರ್ಜಿಯನ್ನು ಗೌರವಾನ್ವಿತ ಘನ ನ್ಯಾಯಾಲಯ ವಜಾ ಮಾಡಿದೆ. ಇದನ್ನು ನಾವು ಈಗಾಗಲೇ ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡ್ತಾ ಇದ್ದೇವೆ. ಸರ್ಟಿಫೈಡ್ ಕಾಪಿ ಬಂದ ನಂತರ ಏನು ಕೋರ್ಟು ಅಬ್ಸರ್ವೇಷನ್ ಮಾಡಿದೆ, ಏನು ಫೈಂಡಿಂಗ್ಸ್ ಕೊಟ್ಟಿದೆ, ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಮುಂದಿನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾಡ್ತಕ್ಕಂಥ ಮೇಲ್ಮನವಿಯ ಬಗ್ಗೆ ನಾವು ಸೀನಿಯರ್ ಕೌನ್ಸಿಲ್ ಜೊತೆ ನಮ್ಮ ಲೀಗಲ್ ಟೀಮ್ ಜೊತೆ ನಾವು ಮಾತಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ತಾವು ಸಾಕಷ್ಟು ತಯಾರಿ ಮಾಡಿದ್ರಿ ದೂರದರ ಪರವಾಗಿ. ಈ ಪ್ರಕರಣ CBI ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿ ಆಗಿತ್ತು. ಸರ್, ಯಾವ ರೀತಿ ಪ್ರಿಪ್ರೇಷನ್ ಇತ್ತು? ಬಟ್ ಯಾಕೆ ಇನ್ನು ಯಾವ ರೀತಿ ವಜಾ ಅಂತ ಅನ್ನೋದು ಏನಾದರೂ ಟೆಕ್ನಿಕಲ್? ಇಲ್ಲ ಸರ್, ನಾವು ಸಂಪೂರ್ಣವಾಗಿ ವಾದವನ್ನು ಮಂಡಿಸಿದ್ವಿ. ನಮ್ಮ ಸರ್ವೋಚ್ಚ ನ್ಯಾಯಾಲಯಗಳ ಮತ್ತು ಉಚ್ಚ ನ್ಯಾಯಾಲಯಗಳ ಎಲ್ಲ ತೀರ್ಪುಗಳನ್ನು ಮತ್ತು ಕಾನೂನುಗಳನ್ನು ಗೌರವಾನ್ವಿತ ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ವಿ. ಈಗ ಗೌರವಾನ್ವಿತ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪನ್ನು ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿ ಮುಂದೆ ಕಾನೂನಿನ ಪರಿಧಿಯಲ್ಲಿ ಯಾವ ರೀತಿಯಾದಂತಹ ಕಾನೂನಿದೆ ಅಂದರೆ ಮೇಲ್ಮನವಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಅದನ್ನು ಅಧ್ಯಯನ ಮಾಡಿ ಮುಂದಿನ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ. ಓಕೆ ಸರ್, ಈಗ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು ಯಾವ ರೀತಿ ತಯಾರಿ ಮತ್ತು ಯಾವ? ಏನಿಲ್ಲ, ನಾವು ಈಗ ಸರ್ಟಿಫೈಡ್ ಕಾಪಿ ಸಿಕ್ಕ ತಕ್ಷಣ ಯಾವ ರೀತಿಯಾಗಿ ಅಬ್ಸರ್ವೇಷನ್ ಮಾಡಿದೆ ಗೌರವಾನ್ವಿತ ನ್ಯಾಯಾಲಯ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತೇವೆ.